ಇಷ್ಟೊಂದೆಲ್ಲ ನಕ್ಕನ್ನು ತೋರಿಸ್ಬಿಟ್ಟೆ ನಕ್ಕನ್ನು ನನಗೇನು ಬೈಗೆ ಬರಲ್ಲ ಬ್ರೋ. ಸಿನಿಮಾ ಹೆಂಗಿತ್ತು? ಸೈಕ್ ಆಗಿತ್ತು ಸಿನಿಮಾ ಹೇಗಿತ್ತು? ಎಷ್ಟು ಕೊಡ್ತೀರಾ? ಇಟ್ಕೊಳ್ಳಿ ಬ್ರೋ, ನೀವು ಹೇಳಿ. ಗಿವ್ ರಿವ್ಯೂಸ್. ಹೇಳಿ ನಮ್ಮ ನನ್ನ ಜೀವನದಲ್ಲಿ ಬ್ರೋ ಹೇಳಿ ಬ್ರೋ. ಸಿನಿಮಾ ಹೇಗೆ ಅನಿಸ್ತು ಬ್ರೋ? ಸಿನಿಮಾ ಸಖತ್ತಾಗಿದೆ. ಹೇಳ್ಬೇಕಂದ್ರೆ ಆಲ್ಫಾ ಮೂವಿನ ಎಲ್ಲರೂ ಬಂದು ನೋಡಲೇಬೇಕು. ತುಂಬ ಕಷ್ಟಪಟ್ಟಿದ್ದಾರೆ, ಕಷ್ಟ ಕಾಣಿಸ್ತಾ ಇದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಮೂವಿಗಂತ. ಸಖತ್ತಾಗಿದೆ, ನೋಡ್ದಿರೋದು ಮೂವಿ, ಎಲ್ಲರೂ ಬಂದು ನೋಡಲೇಬೇಕು ಈ ಮೂವಿನ. ಒಂದು ಗುಡ್ ಸಕ್ಸಸ್ ಕೊಡಿ ಈ ಮೂವಿನ. ಥ್ಯಾಂಕ್ ಯು ಸೋ ಮಚ್. ವರ್ತ್ ವಾಚಿಂಗ್. ಹಾಂ, ಹೀರೋ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಹೀರೋ ಬಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವಾಗ ನನಗೂ ಅನಿಸ್ತಾ ಇದೆ ಹೀರೋ ಥರ ಒಂಚೂರು ಬಲ್ಕ್ ಸೆಷನ್ ಮಾಡಬೇಕು, ಒಳ್ಳೆ ಬಾಡಿ ಮಾಡಬೇಕು ಅಂತ. ಸಖತ್ತಾಗಿದೆ. ಹೀರೋಗೂ ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರ ಬಾಬಿ ಕ್ಯಾರೆಕ್ಟರ್ ಹೇಗೆ? ಓ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೀರಿಯಸ್ ಆಗಿ ಸೂರ್ಯಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೀರಿಯಸ್ ಆಗಿ ಯಾರು ನಕ್ಬೇಡಿ. ಸಕ್ಕತ್ತಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಬ್ರೋ. ತುಂಬ ಥ್ಯಾಂಕ್ ಯು. ಹೀರೋಯಿನ್ ಇಲ್ಲ ಬ್ರೋ, ಯಾರು ಇಷ್ಟ ಆಗಿಲ್ಲ. ಹಾನೆಸ್ಟ್ ಆನ್ಸರ್. ಓವರಾಲ್ ರೇಟಿಂಗ್ ಎಷ್ಟು ಕೊಡ್ತೀರಾ? 5 4.5. ಯಾ ಬ್ರೋ, ಮೂವಿ ಎಲ್ಲ ಚೆನ್ನಾಗೈತೆ, ಮಸ್ತಾಗೈತೆ, ಓಡುತ್ತೆ ಮೂವಿ. ಸೈಕೋ. ಆಕಾಶ್ ಸರ್ ಆ್ಯಕ್ಚುಲಿ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರದ್ದು ಆ್ಯಕ್ಟಿಂಗ್ ಮಾತ್ರ ರೋಲ್ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರೂ ಚೆನ್ನಾಗಿದೆ. ಸಕ್ಕತ್ತಾಗಿದೆ ಸರ್. ಬಾಬಿ ಕ್ಯಾರೆಕ್ಟರ್ ಮಾತ್ರ ಮಸ್ತಾಗಿದೆ, ಬೆಂಕಿಯಾಗಿ ಮಾಡಿದ್ದಾರೆ ಕಾರ್ತಿಕ್ ಅಣ್ಣ. ಹಾಂ, ಕಾರ್ತಿಕ್ ಅಣ್ಣ ಎಂಟ್ರಿ ಮಾತ್ರ ಸಕ್ಕತ್ತಾಗಿದೆ ಸರ್. ಬಾಬಿ ಕ್ಯಾರೆಕ್ಟರ್ ಇಸ್ ಬೆಂಕಿ. ಸೂಪರ್ ಸರ್ ಮೂವಿ. ಸರ್ ಮೂವಿ ಆಕ್ಟಿಂಗ್ ಸೂಪರ್ ಆಗಿದೆ. ಬಾಬಿ ಆಕ್ಟಿಂಗ್ ಅಂತೂ ಕಾರ್ತಿಕ್ ಅಣ್ಣ